ರಿವಿಷನ್ ಮಾಡಿ ನೋಟ್ಸ್ನೆಲ್ಲ ರೂಮಲ್ಲೇ ಮಡಗಿದ್ದೆ. ಆದ್ರೆ ಅದನ್ನ ತಕೊಂಬರೋದ್ ಹೆಂಗೆ? ಈಗೇನಾದ್ರೂ ನಾನ್ ರೂಮ್ ಒಳಕ್ ಹೋದ್ರೆ ಗೌಡ್ರು ನಿದ್ದೆ ಹಾಳ್ ಮಾಡ್ದೆ ಅಂತ ಗುರ್ರ ಅಂತಾರೆ. ಏನ್ ಮಾಡ್ಲಿ? ಅಪ್ಪಯ್ಯ ಕಳ್ಳ 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 ಇದೇನಿದೆ ಹೆಣ್ಮಗ? ಕಳ್ಳಿ 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 ಧ್ವನಿಗೆಲ್ಲೋ ಕೇಳ್ದಂಗದಲ್ಲ. ಏಯ್ ನೀನಾ? ಹೂ ಗೌಡ್ರೆ, ನಾನೇಯ ಇದ್ಯಾ. ಏಯ್ ನಾನ್ ಮಲ್ಕೊಂಡಿರ್ಬೇಕಾರೆ ನನ್ ಕೋಣೆಗೆ ಕದಿಯಕ್ ಬತ್ತಿಯಲ್ಲ, ನಾಚಿಕೆ ಆಗಕ್ಕಿಲ್ವ ನಿಂಗೆ? ಏನು ಒಡವೆ ದುಡ್ಡು ಏನಾರು ಕದ್ದಿದ್ಯೆ? ಹಂಗೇನಾರು ಕದ್ದಿದ್ರೆ ದಿಟ ಹೇಳ್ಬಿಡು ಕಳ್ಳಿ. ಅಯ್ಯೋ ಶಿವನೇ, ನಿಮ್ ಒಡವೆ ದುಡ್ಡು ಇಟ್ಕೊಂಡು ನಾನೇನ್ ಮಾಡ್ಲಿ? ನೋಟ್ಸ್ ತಕೊಂಡೋಗೋಗ್ ಬಂದಿದ್ದೆ. ಹಾ ಅದನ್ನೇ ನಾನು ಕೇಳ್ತಾ ಇರೋದು. ಎಷ್ಟ್ ನೋಟ್ ತಗೊಂಡೆ ಹೇಳು ಕಳ್ಳಿ? ಕಳ್ಳಿ ಗಿಳ್ಳಿ ಅಂದ್ರೆ ಸರಿ ಇರಕ್ಕಿಲ್ಲ. ಆ ಕಳ್ತನ ಮಾಡೋರ್ನ ಕಳ್ಳಿ ಅಂದಲ್ಲ ಇನ್ನೇನು ಅಂತಾರೆ? ಮತ್ತೆ ಹೇಳ್ತಾ ಇದೀನಿ, ಕಳ್ಳಿ ಅನ್ಬೇಡಿ. ನಾನ್ ತಕೊಂಡೋಗಕ್ ಬಂದಿದ್ದು ನೋಟ್ಸ್ನ, ನಿಮ್ ನೋಟ್ನಲ್ಲ. ನೋಡೋ, ಕೆಲ್ಸಕ್ ಬಾರ್ದಾರೆ ನೆಪಗಳು ಇಟ್ಕೊಂಡು ನನ್ ಕೋಣೆಗ್ ಬರೋದೆಲ್ಲ ಇಟ್ಕೋಬೇಡ, ಸರಿಯೇ? ನೀವಿರು ಅಂದ್ರು ನಾನ್ ಇರಕ್ಕಿಲ್ಲ, ಹೋಯ್ತೀನಿ ಬಿಡಿ. ಏಯ್ ಹೋಗು ಅಂತಂದ್ರೆ ಅಲ್ಲೇ ನುಲಿತಾ ನಿಂತಿದ್ಯಾ? ಹೋಗು. ಹಾ, ಆಸೆ ಮಾಡಿಕೊಂಡು ನಾಟಕ ಆಡ್ತಿರೋದ್ ನೋಡು. ಆ ಏನ್ ಹೇಳ್ತಾ ಇದ್ದೀನಿ ನೀನು? ಬಾಯಲ್ಲಿ ಹೋಗು ಅಂದ್ಬಿಟ್ಟು ಕೈಯಲ್ಲಿ ಸೆರಗಿಟ್ಕೊಂಡ್ರೆ ನಾನ್ ಹೆಂಗ್ ಹೋಗೋದು? ಬಿಟ್ರೆ ತಾನೇ ಹೋಗಕ್ ಆಗೋದು. ಕಾಲಿಗೆ ಸಿಗಾಕೊಂಬಿಟ್ಟದೆ. ಈಗ ನೋಡಿ, ನಿಮ್ ಕಾಲಿಗೆ ಸಿಕ್ಕಾಕೊಂಡು ಪಿನ್ ಕಿತ್ತೋಯ್ತು. ನಾನೇನ್ ಬೇಕು ಅಂತ ಇಟ್ಕೊಂಡಿಲ್ಲ, ಗೊತ್ತಿಲ್ದಲಯ್ಯ ಕಾಲ್ನ ಸೀರೆ ಮೇಲೆ ಇಟ್ಟಿದ್ದೀನಿ ಆಟೆಯ. ಸೆರಗ್ ಸರಿ ಮಾಡ್ಕೊಂಡ್ ನಂಗೆ ಈ ಅವತಾರದಲ್ಲಿ ಈಚೆ ಹೋಗಕ್ ಆಗಕ್ಕಿಲ್ಲ. ಅಯ್ಯಯ್ಯ, ಅದಕ್ ನಾನೇನ್ ಮಾಡ್ಲಿ ಈಗ? ವಸಿ ಅತ್ತಕ್ ತಿರ್ಕಳಿ, ನನ್ ಸೀರೆ ಸೆರಗಿಗೆ ಪಿನ್ ಹಾಕೊಂಡು ಹೋಯ್ತೀನಿ. ಆಮೇಕೆ ಕದ್ ನೋಡ್ಬೇಡಿ. ಅಯ್ಯ, ನಾನೇನ್ ನೋಡಕ್ಕಿಲ್ಲ ಕಣಂತೆ, ಗುರುನ ಸರಿ ಮಾಡ್ಕೊಂಡು ಹೋಗು. ಲೇ ಭದ್ರಾ,
ಬೇಕು ಬೇಕು ಅಂತಲೇ ಹಿಂಗೆಲ್ಲ ಮಾಡ್ತಾವಳ ಕಳ್ಳ. ಬೇಡ ಬೇಡ, ನೀನ್ ಮಾತ್ರವಾ ಯಾ ಮಾರಕ್ಕೆ ಹೋಗ್ಬೇಡ. ಅವಳ ಕಡೆಗಂತೂ ನೋಡ್ಲೇಬೇಡ ಕಳ. ಆಟೊಂದ್ ಆಸೆ ಇದ್ರೆ ನೇರವಾಗಿ ನೋಡ್ಬೋದಿತ್ತು. ಅದ್ಯಾಕ್ ಹಿಂಗೆ ಕಳ್ಳಂಗೆ ಕನ್ನಡಿಲ್ ಕದ್ ನೋಡ್ಬೇಕಾಗಿತ್ತು? ಕಳ್ಳ ಗುಡ್ ನೈಟ್ ಗೌಡ್ರೆ. ಅಪ್ಪ ಶಿವನೇ, ನಾನ್ ಕನ್ನಡಿಲಿ ಕದ್ ನೋಡ್ತಾ ಇದ್ದಿದ್ದು ಇವಳಿಗೆ ಹೆಂಗ್ ಗೊತ್ತಾಯ್ತು? ಅಯ್ಯೋ ಶಿವನೇ, ಇವಳು ಸಾಮಾನ್ಯದೊಳಲ್ಲಪ್ಪ, ಹುಷಾರಾಗಿರ್ಬೇಕು ಇವಳ ಹತ್ರ. ಅಮ್ಮಮ್ಮ, ಟೈಮ್ ಆಯ್ತು. ಇವಳು ಬೇರೆ ಟೇಮ್ ಆಯ್ತು ಅನ್ಕೊಂಡು ಎದೆ ಮೇಲೆ ನಿಂತವಳೆ. ಇಲ್ಲಿ ನೋಡಿದ್ರೆ ಶಿವರಾಮ ಇನ್ನು ಅಟ್ಟಿ ಒಳಗೆ ಅವನೇ. ಇನ್ನು ಎಲ್ಲ ಕಣ್ಣು ನಮ್ ಮ್ಯಾಲೆ ಅವೆ. ಈ ಕಣ್ಣೆಲ್ಲ ತಪ್ಸಿ ಇವಳನ್ನ ಹೆಂಗಪ್ಪ ಕರ್ಕೊಂಡು ಹೋಗೋದು? ಅಯ್ಯಯ್ಯೋ, ಇದೇನಪ್ಪ, ಅಮ್ಮಮ್ಮ ಕರ್ಕೊಂಡ್ ಹೋಯ್ತೀನಿ ಅಂತ ಹೇಳಿದ್ರು, ಈಗ ನೋಡಿದ್ರೆ ಏನು ಮಾತಾಡ್ತಾನೆ ಇಲ್ಲ. ಟೈಮ್ ಬೇರೆ ಆಯ್ತೈತೆ, ಈಗ ಏನ್ ಮಾಡ್ಲಿ ನಾನು? ಏಯ್, ಇಲ್ಲಿ ನಿಂತ್ಕೊಂಡು ಏನೇ ಮಾಡ್ತಿದ್ಯಾ? ಚಿಕ್ಕತ್ತೆ, ಸುಮ್ಕೆ ನಿಂತ್ಕೊಂಡಿದ್ದೆ ಆಟೆಯ. ಸುಮ್ಕೆ ನಿಂತ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ಎಲ್ರಿಗೂ ಕಾಫಿ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ವಾ ನಿಂಗೆ? ಹೋಗೊಳಿಕೆ. ಸರಿ ಚಿಕ್ಕತ್ತೆ. ವತ್ವಾತಾರನೆ ಯಾಕೋ ಮಳ್ಳಿ ಆಡ್ದಂಗ್ ಆಡ್ತಾವಳಲ್ಲ. ಏನೋ ಇಸ್ಯ ಅದೇ ಅಂತದ್ ಏನಿರ್ಬೋದು? ಎಲ್ಲ ಇಲ್ಲೇ ಸೇರ್ಕೊಂಡವ್ರಲ್ಲ, ಎಲ್ಲಾರನ್ನು ಹೊರಗ್ ಕಳಿಸಿ ಈ ಇದ್ಯಾನ ಹೆಂಗ್ ಕರ್ಕೊಂಡು ಹೋಗ್ಲಿ? ವೆಂಕಟೇಶ ಅಂತ ನಿನ್ನ ಇಷ್ಟುದ್ದ ಹೆಸರು ಕರೆಯಕ್ಕೆ ನಂಗೆ ಬಹು ಕಷ್ಟ ಆಯ್ತದೆ. ವೆಂಕಿ ಅಂತ ಕರಿತೀನಿ, ಬೇಸರ ಇಲ್ಲ ತಾನೆ ನಿಂಗೆ? ಪರವಾಗಿಲ್ಲ ಅಮ್ಮ. ಅಲ್ಲ ಕಣಪ್ಪ, ಅದೆಲ್ಲಿಗೋ ಹೋಗ್ಬೇಕು ಅಂತಿದ್ದೆ, ಹೋಗಲ್ವಾ? ಅದು ಜಿಲ್ಲಾ ಪಂಚಾಯತಿ ಮೀಟಿಂಗ್ ಇದೆ, ಸರ್ ಹೊರಟಿದ ತಕ್ಷಣ ಹೋಗದೆ. ಅವನು ಯಾವ್ದೋ ತಲೆ ಬಿಸಿಯಲ್ಲಿ ಇರ್ತವನೆ, ನೀನ್ ಹೋಗಿ ಗೆಪ್ತಿ ಮಾಡು. ಅಯ್ಯೋ, ನಿಂಗೆ ಅಲ್ವಾ ಹೇಳ್ತಾ ಇರೋದು. ಅಮ್ಮ, ಅದು ಅವರು ಫೋನಲ್ಲಿ ಮಾತಾಡ್ತಿದಾರಲ್ಲ. ಅಯ್ಯೋ, ನಿಂಗೆ ಹೇಳ್ತೀನಲ್ಲ ನಾನು. ಲೋ ಶಿವರಾಮ, ಅದೇನೋ ಮೀಟಿಂಗ್ ಇದ್ದದಂತೆ, ನಿನ್ನಿಂದ ತಡ ಆಯ್ತು ಅನ್ನೋ ಮಾತು ಬರೋದ್ ಬೇಡ. ಹೊತ್ತಿಗೆ ಮುಂಚೆನೆ ಹೊಂಟ್ಬಿಡಪ್ಪ. ನಾನು ಟೇಮೇ ನೋಡ್ಲಿಲ್ಲವಾ ವೆಂಕಟೇಶ್, ಕಡೆ ತೆಗೆ. ಸರಿ ಸರ್. ಅವ ನಾನು ನೋಡ್ಬಿಡ್ತೀನಿ. ಹ್ಞೂ ಕಣಪ್ಪ. ಹೆಂಗೋ ಸದ್ಯಕ್ಕೆ ನನ್ ಮಗ ಹೋದ. ಇನ್ನ ಗೋವಿಂದ, ಭದ್ರ, ಕ್ವಾಟ್ಲೆ ಯಾರು ಅಟ್ಟಿಲಿಲ್ಲ. ಈಗ ಹೆಂಗಾರ ಮಾಡಿ ಹಿಂಗಸ್ರನ್ನೆಲ್ಲ ಆಚೆ ಕಳಿಸ್ಬೇಕಲ್ಲ. ಲೇ ಮೋನ, ಇವತ್ತು ಪ್ರದೋಷ. ಅಟ್ಟಿ ಹೆಂಗಸ್ರೆಲ್ಲ ಸೇರಿ ಗುಡಿಗೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ ಬಂದ್ಬಿಡಿ. ಅಲ್ಲ ಅತ್ತೆ, ಇವತ್ತೇನ್ ಪ್ರದೋಷ ಇಲ್ವಲ್ಲ? ಅದು ಅಲ್ದೆ ನಾವು ಶಿವನ್ ಗುಡಿಗೆ ಹೋಗೋದ್ ಸಂಜೆನೆ ಅಲ್ವೇ? ಪ್ರದೋಷ ಇಲ್ದೆ ಹೋದ್ರೆ ಏನಾಯ್ತು? ಹೆಂಗಿದ್ರು ಧನುರ್ಮಾಸ ತಾನೆ, ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರಕ್ಕೆ ನಿಮ್ ಗಂಟೆನ್ ಬಿದ್ದೋದದ? ಏ ಸಾವಿತ್ರಿ ನಂತಿ, ಎಲ್ಲಿಗೆ ಹೋದ್ರೆ? ಬಂದ್ರೆ ಗುಡಿಗೆ ಹೋಗ್ಬೇಕು. ಅಯ್ಯೋ, ಏಟೊತ್ ಮಾಡೋರು ಇವ್ರು.
ಇದೇನವ ಇದ್ದಕ್ಕಿದ್ದಂಗೆ ಗುಡಿಗೆ ಹೋಗೋಣ ಅಂತ ಹೇಳ್ತಾ ಇದ್ಯಾ? ಯಾವತ್ತಾರು ಒಳ್ಳೆ ದಿನ ಹೋದ್ರಾಯ್ತು ಬಿಡು. ಅಯ್ಯ, ಅದನ್ನು ಪುರೋಹಿತರ ಹತ್ರ ಹೋಗಿ ಮುಹೂರ್ತ ಗಳಿಗೆ ಕೇಳಕ್ಕಾದದೆ? ಅಲ್ರೇ, ನಿಮ್ಗೆ ಗುಡಿಗೆ ಹೋಗ್ ಬರಕ್ಕೂ ಕಷ್ಟನೇ? ಅತ್ತೆ ನಾವೇನ್ ಗುಡಿಗೆ ಹೋಗಕ್ಕಿಲ್ಲ ಅಂತ ಹೇಳ್ತಿಲ್ಲ. ಅಲ್ಲ, ಇದ್ದಕ್ಕಿದ್ದಂಗೆ ನೀವ್ ಇಟ್ಟೊಂದ್ ಯಾಕೆ ಹೋಗಿ ಹೋಗಿ ಅಂತ ಹಠ ಹಿಡಿತಿದ್ದೀರಾ ಅದ್ ಗೊತ್ತಾಯ್ತಾ? ಓಹೋ, ಇವಳಿಗೆ ಗುಡಿಗೆ ಹೋಗಕ್ಕೂ ಕಾರಣ ಬೇಕೇನೋ. ನೋಡವ, ನೀ ಕಾರಣ ಹೇಳ್ದೆ ಹೋದ್ರೆ ಸುಮ್ನೆ ಹಂಗೆಲ್ಲ ನಾವ್ ಹೋಗಕ್ಕಿಲ್ಲ. ಅದು ಅದು ಹಾ ನಿನ್ನೆ ರಾತ್ರಿ ನಿಮ್ಮಪ್ಪ ನನ್ ಕನ್ಸಲ್ ಬಂದು ಅಟ್ಟಿ ಹೆಂಗಸ್ರಿಗೆಲ್ಲ ದೇವ್ರು ದಿಂಡ್ರು ಅಂದ್ರೆ ಭಯ ಭಕ್ತಿನೇ ಇಲ್ಲ, ಕಮ್ಮಿ ಆಗೋಗದೆ, ಅದಕ್ಕೆ ಅಟ್ಟಿಯಲ್ಲಿ ಈಟೊಂದು ಅನಾಹುತ ಅವಾಂತರ ಆಗ್ತಾ ಇರೋದು. ಅದಕ್ಕೆ ಅಟ್ಟಿ ಹೆಂಗಸ್ರನ್ನೆಲ್ಲ ಗುಡಿ ಕಳಿಸಿ ಅರ್ಚನೆ ಮಾಡಿಸಿ ಅಭಿಷೇಕ ಮಾಡಿಸಿ ಅನ್ನದಾನ ಮಾಡಿ ಬರಕ್ ಹೇಳು ಅಂತಂದ್ರು. ಏ, ನಮ್ಮವ್ವ ಹೇಳ್ತಾ ಇರೋದು ದಿಟ ಏನೇ? ದಿಟಾನೋ ಪಟಾನೋ. ಈ ಅಮ್ಮಮ್ಮ, ನಿನ್ ಗಂಡ ನಿನ್ ಕನ್ಸಲ್ ಬಂದಿದ್ರೆ ನೀನು ನಿನ್ ಸೊಸೆಯರು ನಿನ್ ಮಗಳನ್ನ ಕರ್ಕೊಂಡು ಹೋಗು. ಸುಮ್ನೆ ಬಾ ಬಾ ಅಂತ ನನ್ ಪ್ರಾಣ ಯಾಕೆ ತಿಂತ ಇದ್ಯಾ? ನಾನೆಲ್ಲೋ ಹೋಗಕ್ಕಿಲ್ಲ. ನಾನು ಹೋಗಕ್ಕಿಲ್ಲ ಅಮ್ಮಮ್ಮ. ಓಯ್, ನಾನ್ ಹೇಳ್ತಾ ಇರೋದು ತಾನೇ, ಬಾಯಿ ಮುಚ್ಕೊಂಡು ಹೋಗ್ ಬನ್ನಿ, ಇಲ್ಲ ಅಂದ್ರೆ ನನ್ ಮಗನ್ಗೆ ಹೇಳ್ತೀನಿ ಆಟಯ್ಯ. ಅತ್ತೆ, ಜಾಸ್ರ ಮಾಡ್ಕೋಬೇಡಿ, ನಾವು ಹೋಗ್ಬಿಟ್ಟು ಬರ್ತೀವಿ. ಹೋಯ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ಸೊಳ ಸುಣ ಅನ್ಬೇಡಿ. ಈಗ ಮಾಡ್ಕೊಂಡಿರೋ ಸಿಂಗಾರವೇ ಸಾಕು, ಹೊರಡಿ. ಅಂದಾಗೆ ವಿದ್ಯಾ, ಚಂಪಾ, ನೀವು ಬರ್ರವಾ. ಅಯ್ಯೋ, ನೀವ್ ಹೋಗ್ರೆ ಅವಳನ್ ಬ್ಯಾರೆ ಕರಿತಾವಳಲ್ಲಪ್ಪ. ಅತ್ತ ಹೇಳಿದ್ರಲ್ಲ, ಅಟ್ಟಿ ಹೆಂಗಸ್ರೆಲ್ಲ ಗುಡಿಗೆ ಹೋಗ್ಬಿಟ್ಟು ಬನ್ನಿ ಅಂತ, ನೀವು ಬನ್ನಿ. ಏ, ಕೂತ್ಕೊಂಡ್ರೆ ನೀವು? ಲೇ ಮೋನ, ಇದ್ ಬದ್ದವ್ರೆಲ್ಲ ಹೊಂಟೋದ್ರೆ ಮನೆಯಲ್ಲಿ ಕ್ಯಾಮ ಮಾಡೋರು ಯಾರೇ? ಇವ್ರಿಬ್ರು ಇಲ್ಲೇ ಇದ್ದು ಇರೋ ಬರೋ ಕೆಲ್ಸನೆಲ್ಲ ನೋಡ್ಕೊಳ್ಳಿ, ನಾನ್ ಮಾಡಿಸ್ತೀನಿ. ನೀವು ಮಾತ್ರ ಹೋಗ್ಬಿಟ್ಟು ಬನ್ನಿ. ಹಾ, ಟೈಮ್ ಆಯ್ತು, ಹೊರಡಿ ಹೊರಡಿ. ಹಾ, ಹೊರಡಿ ಅಂದೆ. ಸರಿ ಅತ್ತೆ. ಏ ಇದ್ಯಾ, ಇವನ್ನೆಲ್ಲ ಚಂಪಾ ನೋಡ್ಕೊತಾವಳೆ, ನೀನ್ ಹೊಂಡಕ್ಕೆ ಸಿದ್ಧ ಆಗು. ಹ್ಞೂ ಅಕ್ಕ, ನೀವು ಹೊಂಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಚಂಪಾ. ಅಮ್ಮಮ್ಮ, ಅಯ್ಯೋ ನೀನ್ ಸುಮ್ಕಿರೆ. ಓ, ಏನೋ ಒಂದು ಮಾಡಿ ಎಲ್ರನ್ನೂ ಹೊರಗ್ ಸಾಗಾಕಿದೆ, ಆದ್ರೆ ಇವಳನ್ನ ಹೆಂಗಪ್ಪ ಈಗ ಕರ್ಕೊಂಡು ಹೋಗೋದು? ಎಲ್ಲ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಿ? ಭದ್ರಣ್ಣ, ಬನ್ನಿ ತಿಂಡಿ ಕೊಡ್ತೀನಿ. ಬೇಡ ಚಂಪಾ, ನಾನು ಆಚೆನೆ ತಿನ್ಕೊಂತೀನಿ. ಏನಮ್ಮಮ್ಮ, ಏನೋ ಯೋಚನೆ ಮಾಡ್ತಾ ಇದ್ದೆ? ಆ, ನನಗೇನಿಲ್ಲ ಯಾಚನೆ, ತಿಂಡಿ ತಿಂದೆ ಹಂಗೆ ಓಡಾಡ್ತೀವಿ ಅಟೆಯ. ವಾ, ಸರಿ ಅಮ್ಮಮ್ಮ. ಅಯ್ಯಯ್ಯೋ, ಇವಾಗ ಏನಾದ್ರೂ ಮಾಡ್ಬೇಕಲ್ಲ. ಅಮ್ಮಮ್ಮ, ಅಯ್ಯೋ ಅಯ್ಯೋ, ಅಮ್ಮಮ್ಮ ಅಮ್ಮಮ್ಮ. ಎದೆ ಹಿಡ್ಕೊಂಡಂಗ ಆಯ್ತದೆ, ಎದೆ ನಾವು ನನ್ ಕೈಲ ಆಗ್ತಾ ಇಲ್ಲ ಭದ್ರ.
ನಂಗೆ ಉಸಿರಾಡಕ್ಕೂ ಕಷ್ಟ ಆಯ್ತಾ ಇದೆ. ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾ ಭದ್ರ? ಇಲ್ಲ ಅಂದ್ರೆ ನಾನ್ ನಿಮ್ಮನ್ನೆಲ್ಲ ಬಿಟ್ಟು ಹೊರ್ಟೋಯ್ತೀನಿ. ಅಮ್ಮಮ್ಮ ಯಾಕೆ ಸುಮ್ಕೆ ಏನೇನೋ ಮಾತಾಡಿ, ನಿಂಗೇನಾರ ಆಗಕ್ ನಾನ್ ಬಿಟ್ಟೆನೆ? ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ, ಸುಮ್ಕಿರು. ಕರ್ಕೊಂಡು ಹೋಯ್ತೀನಿ ಅಂತ ಹಂಗೆ ಕೂತಿದ್ಯಲ್ಲ, ಬಿರ್ನೆ ಕರ್ಕೊಂಡು ಹೋಗ್ಲಾ? ಸರಿ ಅಮ್ಮಮ್ಮ. ನೀನೇನೆ ಕರ್ಕೊಂಡ್ ಬಿಡ್ಕೊಂಡ್ ನೋಡ್ತಾ ಇದೀಯಾ? ನನ್ ಸಹಾಯ ಮಾಡಕ್ಕೆ ಬಾರೆ. ಅಯ್ಯೋ ಅಮ್ಮ, ನೋವು. ಹುಲ್ಕೆರಮ್ಮ, ನನ್ ಕಾಪಾಡೋ ತಾಯಿ. ಲೋ ಭದ್ರ, ಹೊಸಿ ಬಿರ್ನೆ ಓಡಿಸ್ಲಾ? ನಂಗ್ ತಡ್ಕೊಳಕ್ ಆಯ್ತಾ ಇಲ್ಲ. ಅಮ್ಮಮ್ಮ ಇನ್ ಹೊಸಿ ಹೊತ್ತು ತಡ್ಕಮ್ಮಮ್ಮ, ಇನ್ನೇನ್ ಹಾಸ್ಪಿಟ್ಲ್ ಬಂದ್ಬಿಡ್ತು. ಅಮ್ಮಮ್ಮ ನಿಮ್ಗೇನು ಆಗಕ್ಕಿಲ್ಲ, ಧೈರ್ಯವಾಗಿರಿ. ಅಮ್ಮಮ್ಮ ನೀನು ಸ್ಯಾನೆ ಗಟ್ಗಿತ್ತಿ, ರಾಗಿ ಮುದ್ದೆ ತಿಂದ್ ಬೆಳ್ದಿರೋಳ್ ನೀನು. ಏನು ಆಗಕ್ಕಿಲ್ಲ ಅಮ್ಮಮ್ಮ, ಧೈರ್ಯ ತನಕ. ಏಯ್ ಅಮ್ಮಮ್ಮ ಇಲ್ಲಿ. ಏ ಅಮ್ಮಮ್ಮ ಗೋಲಿ ಹಿಂಗ್ ಕೂತ್ಬಿಟ್ಟಿದೆ. ಕುಂತೀವ್ನಿ. ಏಯ್ ಕಾಗೆ ಮುಕ್ಕಿ, ನೋಡಕ್ ಆಯ್ತಾ ಇಲ್ಲ, ಮೊದ್ಲ ಕನ್ನಡಕ ತೆಗಿ. ಇದನ್ನ ಹಾಕೊಂಡ್ರೆ ನಾನ್ ಚಂದಾಗ್ ಕಾಣ್ತೀನಿ ಅಂತ ಹೊಟ್ಟೆ ಉರಿ ಅಲ್ವಾ ನಿಂಗೆ? ಓಹೋ ಬಾರಿ ತ್ರಿಪುರ ಸುಂದರಿ ನೋಡು, ನಾ ಹೊಟ್ಟೆ ಹೊರ್ಕೊಳಕ್ಕೆ. ಏಯ್ ಮೊದ್ಲ ಅದನ್ನೆಲ್ಲ ಬಿಡು, ನಾಟಕ ಯಾಕೆ ಮಾಡ್ದಿ ಹೇಳು? ಯಾಕೆ ಏನು ಅಂತ ಪ್ರಶ್ನೆ ಮಾಡ್ದೆ, ಮೊದ್ಲು ನಾನ್ ಹೇಳಿತಾವ ನಡಿ. ನೋಡು, ಮೊದ್ಲೇ ನೀನ್ ಹಿಂಗ್ ನಾಟಕ ಮಾಡೋದಕ್ಕೆ ನನ್ ಕೋಪ ನತ್ಗಿರೋದೆ. ತುಮ್ಕೆ ಮಸ್ಗಿರಿ ಮಾಡ್ದಲೆ ಎಲ್ಗೋಗ್ಬೇಕು ಅಂತ ನೆಟ್ಗಳು. ನಿನ್ನ ಮಗ್ಲಲ್ಲಿ ಈ ಭಾಗೀರಥಿ ಕೆಂಪೇಗೌಡ ಇರ್ಬೇಕಾದ್ರೆ ನೀನ್ಯಾಕೆ ಎದುರ್ಕೊಂಡಿ? ಹೇಳೆ, ನೀನ್ ಎಲ್ಲಿಗೆ ಹೋಗ್ಬೇಕು ಅಂತ ಧೈರ್ಯವಾಗಿ ಹೇಳು. ಅದು ಗೌರ್ಮೆಂಟ್ ಕಾಲೇಜ್ ತವ ಹೋಗ್ಬೇಕು. ಹೇಳಿದ್ಲು ತಾನೇ, ಅಲ್ಲಿಗೆ ನಡಿಲಾ? ಏಯ್ ಮುದ್ಕಿ, ಇಬ್ರುನು ಹಂಗೆ ಕಪ್ಪೆ ಮರಿ ಒಗ್ದಾಕ್ ಬಿಡ್ತೀನಿ. ದೊಡ್ಡ ಮಹಾರಾಣಿ ಹೋಗ್ಬಿಟ್ಲು, ನಾ ಈಗ ಹೊಂಟೋಗ್ಬಿಡ್ಬೇಕು. ಅಲ್ಲಿ ಯಾಕೆ ಹೋಗ್ಬೇಕು ಅಂತ ಮಧ್ಯ ಹೇಳಿ, ಆಮೇಲೆ ಅಲ್ಲಿಗೆ ಹೋಗ್ಬೇಕೋ ಬೇಡವಾ ಅಂತ ನಾನ್ ತೀರ್ಮಾನ ಮಾಡ್ತೀನಿ. ಏನೇ ಹೇಳ್ಬಿಡದೆ? ಏಯ್ ಇವನ್ ಮೊಳ್ಳಿ ಹಂಗ್ ತಲೆ ಅಲ್ಲಾಡ್ಸ್ತಿದ್ದಿ, ಅದೇನು ಅಂತ ಬಗಳು. ಅಲ್ಲಿಗೆ ಹೋದ್ಮ್ಯಾಕೆ ಗೊತ್ತಾಯ್ತದೆ ತಾನೇ. ಮೊದ್ಲು ನಡಿಲಾ? ಅವಳಿವತ್ತು ಪರೀಕ್ಷೆ ಬರೆಕ್ ಹೋಯ್ತವಳೆ ಕಣ್ಲಾ. ಏಯ್ ಮುಖ್ಯ, ಅದೇನೋ ಹೇಳ್ದಲ್ಲ, ಇನ್ನೊಂದ್ಕಿತ ಹೇಳು. ಅವತ್ತು ನಮ್ಗೆಲ್ಲ ಸುಳ್ಳು ಹೇಳ್ಬಿಟ್ಟು ಬೆಂಗಳೂರು ಕರ್ಕೊಂಡೋಗಿ ಪರೀಕ್ಷೆ ಕಟ್ಸಿ ಬಂದಿದ್ಯಲ್ಲ, ಅದನ್ನೇ ಬರ್ಬೇಕು ಅಂತವಳೆ. ಯಾಕ್ಲಾ ಮುಖ ತಿರ್ಗಿಸ್ಕೊಂಡ್ ಕೂತಿದೀಯಾ? ಬಿಡ್ಲಾ ಗಾಡಿನ? ಅದೆಲ್ಲ ಹಳೆ ಕತೆ. ಈಗ ಇವಳು ಯಾರನ್ ಕೇಳಿ ಪರೀಕ್ಷೆ ಬರೀತಾವಳೆ? ಜೊತೆಗೆ ನಾನೇ ಬಂದೀವ್ನಿ, ಇನ್ಯಾರನ್ನ ಕೇಳ್ಬೇಕು? ಏಯ್ ಅಮ್ಮಮ್ಮ, ಇದ್ರಿಂದ ಎಂತ ದೊಡ್ಡ ತೊಂದ್ರೆ ಆಯ್ತದೆ ಅಂತ ನಿಂಗೆ ಸಂದಾಗ ಗೊತ್ತದೆ ತಾನೆ? ಇದು ಬಾರಿ ತಲೆನೋವಿನ ಕೆಲ್ಸಪ್ಪ, ನನ್ ಕೈಲಂತೂ ಆಗಲ್ಲ. ಈ ಅಪ್ಪ ಮಗನ್ ಜೊತೆಗೆ ಬೇಯೋ ಹೊತ್ತಿಗೆ ನಂಗಂತೂ ಸಾಕಾಗಿ ಹೋಯ್ತದೆ. ಒಳ್ಳೆ ರಚ್ಚೆ ಹಿಡಿದಿದ್ದನ್ನೇ ಹಿಡಿತಾರೆ. ಅಯ್ಯ
ನೋಡ್ಲಾ, ಇವತ್ತು ನನ್ನ ಮಗ ಮಂತ್ರಿ ಆಗವನೆ ಅಂದ್ರೆ ಅದಕ್ಕೆ ಕಾರಣ ಇವಳು ಅನ್ನೋದನ್ನ ಮರಿಬೇಡ. ನೀನ್ ಏನಾದ್ರು ಹೇಳಮ್ಮಮ್ಮ, ನಾನಂತೂ ಇದಕ್ಕೆ ಒಪ್ಕೊಳಕಿಲ್ಲ. ಆದ್ರೆ ನಾನ್ ಕರ್ಕೊಂಡು ಹೋಯ್ತೀನಿ ಅಂತ ಮಾತ್ ಕೊಟ್ಟಿವ್ನಿ. ಯಾರನ್ ಕೇಳಿ ಮಾತು ಕೊಟ್ಟೆ ನೀನು? ಯಾರನ್ನ ಕೇಳಿ ನೀನ್ ಬೆಂಗಳೂರಿಗೆ ಕರ್ಕೊಂಡೋಗಿದ್ದೆ? ಅಂದ್ಮ್ಯಾಕೆ ನೀನ್ ಮಾತು ಉಳಿಸ್ಕೊಂಡೆ ತಾನೆ? ಹಂಗೆಯ ಈ ಅಮ್ಮಮ್ಮ ಕೊಟ್ಟ ಮಾತನ್ನ ಮೊಮ್ಮಗನಾಗಿ ಉಳಿಸೋ ಜವಾಬ್ದಾರಿ ನಿಂದು ತಾನೆ. ಕೊಟ್ಟ ಮಾತನ್ನ ತಪ್ಪೋದು ಒಂದೇಯ, ಪ್ರಾಣ ಕಳ್ಕೊಳ್ಳೋದು ಒಂದೇಯ. ಅದೇನು ಮಾಡ್ಬೇಕು ಅಂತ ನೀನೇ ಯೋಚನೆ ಮಾಡು. ಏನಾದ್ರೂ ಅಪ್ಪ ಹಿಂಗ್ ಗೊತ್ತಾದ್ರೆ ಏನಾಯ್ತದೆ ಅಂತ ಹೊಸಿ ಯೋಚನೆ ಮಾಡಿದ್ಯಾ? ಲೇ, ನಾನು ಅವನ ಅವ್ವ, ಅವನು ಎತ್ತಿರೋಳು. ಈ ಮನೆ ಇರಿ ತಲೆ ಹೇಳ್ತಾ ಇವನಿ. ನಾನು ಹೇಳಿದ್ದನ್ನ ಕೇಳ್ತೀಯೋ ಇಲ್ವೋ? ಹಂಗ ಒಂದ್ ಕೆಲ್ಸ ಮಾಡ್ತೀನಿ ತಡಿ. ಅಪ್ಪ ಹಿಂಗೆ ಫೋನ್ ಮಾಡ್ಬಿಟ್ಟು ಅಮ್ಮಮ್ಮ ಹಿಂಗ್ ಹೇಳ್ತಾವ್ರೆ ಏನ್ ಮಾಡೋದು ಅಂತ ಕೇಳ್ತೀನಿ ತಡಿ. ಲೇ, ಇದೆಲ್ಲ ಏನು ಬೇಡ. ನಿಮ್ಮ ಅಪ್ಪ ಮಗನ ಮಧ್ಯೆ ಏನು ಸಮಸ್ಯೆ ಬರ್ದಂಗೆ ನಾನ್ ನೋಡ್ಕೊಂತೀವ್ನಿ. ಅಂತವ ಮಾತ್ ಕೊಟ್ಟಿವ್ನಿ. ಈಗ ನೀನ್ ನಡಿ,